ಇನ್ನು ತಿರುಪತಿ ಲಡ್ಡು ಅಪವಾದಗಳಿಂದ ಬಚಾವಾಗಿದೆ ಕೆಎಂಎಫ್. ಕಳೆದ 4 ವರ್ಷಗಳಿಂದ ತಿರುಪತಿಗೆ ತುಪ್ಪ ಪೂರೈಕೆ ಸ್ಥಗಿತ ಆಗಿತ್ತು. ಆಂಧ್ರದಲ್ಲಿ ಜಗನ್ ರೆಡ್ಡಿ ಸರ್ಕಾರ ಬಂದ ಬಳಿಕ ನಂದಿನಿ ತುಪ್ಪ ಅಲ್ಲಿಗೆ ಹೋಗ್ತಾ ಇರಲಿಲ್ಲ. ಶ್ರೀವಾರಿ ಲಡ್ಡು ಪ್ರಸಾದದಲ್ಲಿ ನಂದಿನಿ ತುಪ್ಪ ಬಳಕೆಯನ್ನ ಟಿಟಿಡಿ ನಿಲ್ಲಿಸಿಬಿಟ್ಟಿತ್ತು. ನಂದಿನಿ ತುಪ್ಪದ ಗುಣಮಟ್ಟ ಚೆನ್ನಾಗಿಲ್ಲ ಅನ್ನುವಂತಹ ಕಾರಣವನ್ನ ಟಿಟಿಡಿ ಕೊಟ್ಟಿತ್ತು. ಲಡ್ಡುವಿನಲ್ಲಿ ಮುಂಚಿನ ರುಚಿ ಇಲ್ಲ ಎಂಬ ಮಾತು ಆ ನಂತರದಲ್ಲಿ ಕೇಳಿಬಂದಿತ್ತು. ಸದ್ಯ ಚಂದ್ರಬಾಬು ನಾಯ್ಡು ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ಲಡ್ಡುವಿನಲ್ಲಿ ಮತ್ತೆ ನಂದಿನಿ ತುಪ್ಪದ ಬಳಕೆಯನ್ನ ಮಾಡಲಾಗ್ತಾ ಇದೆ. ಯಾವ ಜಗನ್ಮೋಹನ್ ರೆಡ್ಡಿ ಸರ್ಕಾರ ಬಂದಂತಹ ನಂತರದಲ್ಲಿ ನೆಪವನ್ನ ಹೇಳಿ ಸುಳ್ಳನ್ನ ಹೇಳಿ ನಂದಿನಿ ತುಪ್ಪದ ಗುಣಮಟ್ಟ ಚೆನ್ನಾಗಿಲ್ಲ ಅನ್ನುವಂತಹ ಕಥೆಯನ್ನ ಕಟ್ಟಿ ಅಂಥ ಗುಣಮಟ್ಟದ ತುಪ್ಪವನ್ನ ನಿರಾಕರಣೆ ಮಾಡಲಾಗಿತ್ತು. ಈಗ ಚಂದ್ರಬಾಬು ನಾಯ್ಡು ಸರ್ಕಾರ ಬಂದಂತಹ ನಂತರದಲ್ಲಿ ಮತ್ತೆ ನಂದಿನಿ ತುಪ್ಪವನ್ನ ಬಳಕೆ ಮಾಡಲಾಗ್ತಾ ಇದೆ. ಕಳೆದ 50 ವರ್ಷಗಳಿಂದ ತಿರುಪತಿ ಲಡ್ಡುಗೆ ಬಳಸ್ತಾ ಇರುವಂತಹ ತುಪ್ಪ ಅಂದ್ರೆ ಅದು ನಂದಿನಿ ತುಪ್ಪ. ಕೆಎಂಎಫ್ ತುಪ್ಪವನ್ನ ಪೂರೈಸ್ತಾ ಇತ್ತು. ಸಾಂಪ್ರದಾಯಿಕ ಲಡ್ಡನ್ನ ತಯಾರಿಸುವುದಕ್ಕೆ ನಂದಿನಿ ತುಪ್ಪವನ್ನ ಕೆಎಂಎಫ್ನಿಂದ ತಿರುಪತಿ ತಿರುಮಲ ದೇಗುಲಕ್ಕೆ ಸರಬರಾಜು ಮಾಡುವಂತಹ ಕೆಲಸವನ್ನ ಮಾಡಲಾಗ್ತಾ ಇತ್ತು. ನಂದಿನಿ ತುಪ್ಪದ ಘಮದೊಂದಿಗೆ ಹೆಚ್ಚು ರುಚಿಯನ್ನ ಈ ಲಡ್ಡು ಹೊಂದ್ತಾ ಇತ್ತು. ಆ ನಂತರದಲ್ಲಿ ಇವರು ತುಪ್ಪವನ್ನ ಚೇಂಜ್ ಮಾಡಿದ್ರಲ್ಲ, ಆಗ ಜನರೇ ಹೇಳ್ತಾ ಇದ್ರು ಮೊದಲಿನ ರುಚಿ ನಂದಿನಿ ಲಡ್ಡುನಲ್ಲಿ ಇಲ್ಲ ಅಂತ ಹೇಳಿ. ತಿಮ್ಮಪ್ಪನ ಭಕ್ತರ ಮನಸೂರೆಗೊಂಡಿತ್ತು ನಂದಿನಿ ತುಪ್ಪದಲ್ಲಿ ಮಾಡಿದಂತಹ ಲಡ್ಡು. ಆದರೆ ಬೆಲೆ ಏರಿಕೆಯ ಪರಿಣಾಮ ಅಥವಾ ಗುಣಮಟ್ಟದ ಕಾರಣಕ್ಕೆ ರೇಟ್ ಕೂಡ ಜಾಸ್ತಿ ಇದ್ದಂತಹ ಕಾರಣಕ್ಕಾಗಿ ಕಥೆಯನ್ನ ಹೇಳಿ ಗುಣಮಟ್ಟ ಚೆನ್ನಾಗಿಲ್ಲ ಅನ್ನುವಂತಹ ಸುಳ್ಳನ್ನ ಹೇಳಿ ಟೆಂಡರ್ ವಿಚಾರದಲ್ಲಿ ಆನಂತರ ಸಮಸ್ಯೆಯಾಗಿ ಪೂರೈಕೆ ಸ್ಥಗಿತ ಆಗೋಗ್ಬಿಡುತ್ತೆ. ತಿರುಪತಿ ಲಡ್ಡುಗಾಗಿ ತುಪ್ಪ ಸರಬರಾಜನ್ನ ಕೆಎಂಎಫ್ ಕಂಪ್ಲೀಟ್ ಆಗಿ ನಿಲ್ಲಿಸಿಬಿಡುತ್ತೆ. ಈಗ ಮತ್ತೆ 15 ದಿನಗಳಿಂದ ನಂದಿನಿ ತುಪ್ಪದ ಸರಬರಾಜು ತಿರುಪತಿ ತಿರುಮಲ ದೇಗುಲಕ್ಕೆ ಆಗ್ತಾ ಇದೆ. ಅಂದ್ರೆ ಚಂದ್ರಬಾಬು ನಾಯ್ಡು ಅವರ ಸರ್ಕಾರ ಆಡಳಿತಕ್ಕೆ ಬಂದಂತಹ ನಂತರದಲ್ಲಿ ಮತ್ತೆ ನಮ್ಮ ಕೆಎಂಎಫ್ನ ಗುಣಮಟ್ಟದ ತುಪ್ಪ ಇದೆಯಲ್ಲ ನಂದಿನಿ ತುಪ್ಪ, ಅದನ್ನ ತಿರುಪತಿ ತಿರುಮಲಕ್ಕೆ ಸರಬರಾಜು ಮಾಡುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಕಳೆದ ಹಲವು ವರ್ಷಗಳಿಂದ ಇದೇ ಚರ್ಚೆಯಾಗ್ತಾ ಇತ್ತು. ರಾಜ್ಯದಲ್ಲೂ ಈ ಚರ್ಚೆಯಾಗಿತ್ತು, ಯಾಕೆ ನಂದಿನಿ ತುಪ್ಪ ತಿರುಪತಿಗೆ ಹೋಗ್ತಾ ಇಲ್ಲ ಅಂತ ಹೇಳಿ. ಆಗ ಟಿಟಿಡಿಯವರು ಗುಣಮಟ್ಟ ಸರಿಯಾಗಿಲ್ಲ ಅನ್ನುವಂತಹ ಕಥೆಯನ್ನ ಹೇಳಿದ್ರು. ಬಟ್ ಅಸಲಿಗಾಗಿದ್ದೇನು ಅನ್ನುವಂಥದ್ದು ಈಗ ಬೆಳಕಿಗೆ ಬರ್ತಾ ಇದೆ. ಚಂದ್ರಬಾಬು ನಾಯ್ಡು ಸರ್ಕಾರ ಬಂದ ಮೇಲೆ ತಿರುಪತಿಯ ಲಡ್ಡಿಗೆ ಬಳಕೆ ಮಾಡ್ತಾ ಇದ್ದಂತಹ ಆ ತುಪ್ಪದ ಕ್ವಾಲಿಟಿಯನ್ನ ಪರಿಶೀಲನೆ ಮಾಡಿದ ಮೇಲೆ ಈಗ ಸತ್ಯ ಹೊರಗಡೆ ಬರ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.